ಸಮಸ್ಯೆ ಬಂದಾಗ ಈ ಥರ ನಗು ಇರೋದಿಲ್ಲ. ಉಪಾಧ್ಯಕ್ಷ ನೋಡಿದಾಗ ಮಕ್ಕದಲ್ಲಿ ತಾನಾಗೆ ನಗು ಹರಿದು ಬಿಡುತ್ತೆ. ಅದೊಂಥರ ಕಂಟೇಜಿಯಸ್ ಅಂತಾರಲ್ಲ, ಸಾಂಕ್ರಾಮಿಕ ಅಂತ. ಅದಂತೂ ಒಂದೊಂದು ಪಂಚ್ ಡೈಲಾಗ್ಗಳಂತೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ವ್ಯಕ್ತಪಡಿಸಿದ್ದಾರೆ. ಅದು ಹೀರೋಯಿನ್ ಕೂಡ ಅಷ್ಟೇ, ಚಿಕ್ಕಣ್ಣ ಮತ್ತು ಮಲೈಕಾ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇನೋ ಒಂಥರ ಇಬ್ಬರಲ್ಲೂ ಒಂದು ಮಗುತನ ಇದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಸೀರಿಯಲ್ ಸೊಸೆ ಸ್ಕ್ರೀನಲ್ಲಿ ನೋಡಿದಾಗ ಹೇಗೆ ಅನಿಸ್ತು? ನನಗೆ ಸೀರಿಯಲ್ ಸೊಸೆ ಉಳ್ಳ ಅಂತ ಅಂದರೆ ಅಲ್ಲೇ ಬೇರೆ ಥರ ಇರುತ್ತೆ, ಇಲ್ಲಿ ಪೂರ್ತಿ ಬೇರೆನೇ. ನಾನು ಒಂದು ಕ್ಷಣ ಈಗ ತಿರುಗಿ ನೋಡಿದೆ, ನನ್ನ ಪಕ್ಕ ನಾನು ಹೀರೋಯಿನ್ ಪಕ್ಕನೇ ಕೂತಿದ್ದೀನಿ. ನಿಜವಾಗ್ಲೂ ನಾನು ಹೀರೋಯಿನ್ ಜೊತೆನೇ ಇದ್ದೀನ ಅಂತ ಒಂದು ಎಕ್ಸೈಟ್ಮೆಂಟ್ ಅಂತಲ್ಲ, ಅದಾಯಿತು. ತುಂಬ ಖುಷಿ ಆಯಿತು. ಓವರಾಲ್ ಸಿನಿಮಾ ಹೇಗೆ ಎಂಜಾಯ್ ಮಾಡಿದೆ? ಸಿನಿಮಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ಅದೇನೇ ಏನಪ್ಪ ಅಂದರೆ ನಾನು ಯಾವತ್ತೂ ಗಲಾಟೆ ಸಿನಿಮಾ ನೋಡಲ್ಲ. ಇದ್ರೊಳಗೆ ಮೊದಲು ಗಲಾಟೆ ಅಂತ ಅನ್ನಿಸ್ತಾ ಇದ್ರು, ಕಡೆ ಎಲ್ಲ ಒಂಚೂರು ಸಿನಿಮಾ ಮುಂದುವರಿತಿದ್ದಾಗೇನೆ ಅದು ನನ್ನನ್ನು ಮುಳುಗಿಸ್ಬಿಡ್ತದೆ. ಬೇರೆ ಅಂತ ಅನ್ನಿಸ್ಲೇ ಇಲ್ಲ. ನಾನು ನಿಜವಾಗ್ಲೂ ಎದುರುಗಡೆ ಏನೋ ನಡೀತಾ ಇದೆ, ಒಂದು ಇಬ್ಬರು ಹುಡುಗಿ ಲವ್ ಸ್ಟೋರಿ ನಡೀತಾ ಇದೆ ಅಂತೆಲ್ಲ ಅನ್ನಿಸ್ಬಿಡ್ತು. ಆಮೇಲೆ ಕೆಲವು ಸೂಕ್ಷ್ಮ ವಿಚಾರಗಳನ್ನ ತುಂಬ ಪರಿಣಾಮಕಾರಿಯಾಗಿರ್ತಾರೆ. ಅಂದರೆ ಒಂದು ಮೇಜರ್ ಆದ ಯಾವುದೇ ಒಂದು ಡಿಸಿಷನ್ ತಗೊಳ್ಳೋಕ್ಕಾಗಿಲ್ಲ, ಮದುವೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದು ಎಷ್ಟು ಜವಾಬ್ದಾರಿ ಹುಡುಗನ ಮೇಲೂ ಇರುತ್ತೆ. ಆಮೇಲೆ ಒಂದು ಜೀತ ಈಗ ಹೋಗಿದೆ, ಆದ್ರೂ ಎಲ್ಲೋ ಒಂದು ಕಡೆ ತುಂಬ ಹಣವಂತರಾಗಿರೋರು ಈ ಥರ ಉಪಯೋಗಿಸ್ಕೊತಾ ಇದ್ದಾರೆ. ಕುಡ್ತಾ ಎಷ್ಟು ಕೆಟ್ಟದು, ಈ ಥರದ ಒಂದು ಸೂಕ್ಷ್ಮವಾದ ವಿಚಾರಗಳನ್ನ ಮೆಸೇಜ್ ಅಂತ ಹೇಳ್ತೇನೆ, ಅದನ್ನು ತಾನಾಗೆ ಚಿತ್ರದಲ್ಲಿ ಬರೋ ಥರ ಮಾಡಿದ್ದಾರೆ. ಇದು ತುಂಬ ಖುಷಿ ಆಯಿತು. ಚಿಕ್ಕಣ್ಣ ಅವರು ಇಷ್ಟು ವರ್ಷ ಕಾಮಿಡಿಯಾಗಿ ಮಾಡ್ಕೊಂಡು ಬಂದಿದ್ರು, ಈಗ ಲೀಡ್ ರೋಲ್ ಆಗಿ ಮಾಡ್ತಿದ್ದಾರೆ, ಅದು ಅವ್ರ ಬಗ್ಗೆ ಅದೇ ಅವ್ರಿಗೆ ಎಲ್ಲ ಕೆಪಾಸಿಟಿನೂ ಇದೆ ಅಂತ ಅನ್ನಿಸ್ತು. ಬರೀ ಕಾಮಿಡಿ ಅಲ್ಲ, ಒಂದು ಚಿತ್ರನ ಒಂದು ಹೀರೋ ಮಟ್ಟದಲ್ಲೇ ಇವರು ಮೇಲಕ್ಕೆ ತಗೊಂಡು ಹೋಗ್ಬೋದು. ಬೇರೆ ಎಲ್ಲ ಹೀರೋ ಅಂತಾನೆ ಲೇಬಲ್ ಆಗಿರೋ ಹೀರೋಗಳು ಅಷ್ಟೇ ಚೆನ್ನಾಗಿ ಬರ್ತಾರೆ, ಅಥವಾ ಕೆಲವು ಸನ್ನಿವೇಶದಲ್ಲಿ ಅವ್ರಿಗಳಿಂದಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂಕ್ಷ್ಮ ಸಂವೇದನೆನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅನ್ನಿಸ್ತು. ಸೊ ಇವರು ಒಬ್ಬ ನಟನಾಗಿ, ಒಬ್ಬ ಹೀರೋ ಆಗಿ, ಒಬ್ಬ ಕಮಿಡಿಯನ್ ಆಗಿ ಎಲ್ಲ ಥರನೂ ಬೆಳೀಲಿ. ಇವರಿಗೆ ಜಾಸ್ತಿ ಒಂದು ರೇಂಜ್ ಇದೆ, ಅದನ್ನು ಚೆನ್ನಾಗಿ ನಮ್ಮ ಚಿತ್ರರಂಗ ಬಳಸ್ಕೋಬೇಕು. ಒಳ್ಳೆಯದಾಗಲಿ.